ಐತಿಹಾಸಿಕ ಕ್ಷಣಕ್ಕೆ ಇನ್ನು 2 ದಿನ ಮಾತ್ರ ಬಾಕಿ ಉಳಿದಿದ್ದು ಅಯೋಧ್ಯೆಯಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ಬಲು ಜೋರಾಗಿಯೇ ನಡೆಯುತ್ತಿದೆ. ರಾಮ ಮಂದಿರದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಭಕ್ತರು ರಾಮಲಲ್ಲಗಾಗಿ ವಿಶೇಷ ಉಡುಗೊರೆಗಳನ್ನು ನೀಡುತ್ತಿದ್ದಾರೆ. ಇದೀಗ ಹೈದರಾಬಾದ್ನ ವ್ಯಕ್ತಿಯೊಬ್ಬರು ಅಯೋಧ್ಯೆಗಾಗಿ 1265 ಕೆಜಿ ತೂಕದ ವಿಶೇಷ ಲಡ್ಡುವನ್ನು ತಯಾರಿಸಿ ರಾಮ ಸನ್ನಿಧಾನಕ್ಕೆ ಅರ್ಪಿಸಿದ್ದಾರೆ. ಹೈದರಾಬಾದ್ ಕಂಟೋನ್ಮೆಂಟ್ ಪಿಕೆಟ್ ಪ್ರದೇಶದ ಶ್ರೀರಾಮ್ ಕ್ಯಾಟರಿಂಗ್ ಸರ್ವಿಸಸ್ ಮಾಲೀಕ ನಾಗಭೂಷಣ ರೆಡ್ಡಿ ಈ ಲಡ್ಡು ತಯಾರಿಸಿದ್ದಾರೆ. ಈ ಲಡ್ಡು ಸುಮಾರು 1265 ಕೆಜಿ ತೂಕವಿದ್ದು ಜೈ ಶ್ರೀರಾಮ್ ಎಂದು ಚಿತ್ರಿಸಲಾಗಿದೆ. ಈ ಲಡ್ಡು ವಾಹನದ ಮೂಲಕ ಅಯೋಧ್ಯೆ ತಲುಪಲಿದೆ. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯು ಜನವರಿ 22ರಂದು ನಡೆಯಲಿದೆ. 1265 ಕೆಜಿ ತೂಕದ ಲಡ್ಡು ಯಾಕೆ ಮಾಡಲಾಗಿದೆ ಅಂದರೆ ರಾಮ ಮಂದಿರ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆ ಮಾಡಿದ ದಿನದಿಂದ ಉದ್ಘಾಟನೆ ಆಗುವವರೆಗೂ ಎಷ್ಟು ದಿನಗಳು ಆಗುತ್ತದೆ ಎಂದು ಲೆಕ್ಕ ಹಾಕಿ ಮಾಡಿದ್ದಾರೆ. ಇನ್ನು ಲಡ್ಡುವನ್ನು ರೆಫ್ರಿಜರೇಟರ್ ಗಾಜಿನ ಪೆಟ್ಟಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಗುತ್ತಿದೆ. ಈ ಲಾಡನ್ನ ಸುಮಾರು 25 ಜನರು ತಯಾರಿಸಿದ್ದು 24 ಗಂಟೆಗಳಲ್ಲಿ 1265 ಕೆಜಿ ತೂಕದ ಲಾಡನ್ನ ತಯಾರಿಸಿದ್ದಾರೆ.